ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ನಾನು ಹೇಮಕುಮಾರ್. ಇನ್ನು ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಸಾಕಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಟ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನು ಜೂನ್ 5 ಇವರ ನಟನೆಯ ತಗ್ ಲೈಫ್ ಸಿನಿಮಾ ಬಿಡುಗಡೆ ಆಗತ್ತಾ ಆಗಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸ್ತಾ ಇದೆ. ಈ ಕುರಿತು ಹೇಳೋದಾದ್ರೆ ನಿಜ, ಈ ತಗ್ ಲೈಫ್ ಅನ್ನುವಂಥ ಸಿನಿಮಾ ಏನಿದೆಯಲ್ಲ, ಸೊ ನಾವು ಯಾಕೆ ಅವ್ರ ಕಾಲಿಗೆ ಬೀಳಬೇಕು ಅಂತೇಳಿ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅನ್ನೋಂಥ ಪ್ರಶ್ನೆನೇ ಹುಟ್ಟೋದಿಲ್ಲ ಇಲ್ಲಿ. ಸೊ ಆತನ ಸಿನಿಮಾ ಏನಿದೆ ಅದನ್ನು ಬ್ಯಾನ್ ಮಾಡಿದ್ರೆ ಮುಗಿದೋಯ್ತು. ಸೊ ಈಗ ಕನ್ನಡ ಪರ ಹೋರಾಟಗಾರರು, ರಾಜಕೀಯ ನಾಯಕರು ಎಲ್ಲರೂ ಕೂಡ ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆತ ಕ್ಷಮೆ ಕೇಳಲಿ ಬೀಳಿ ಅದು ನಮಗೆ ಅವಶ್ಯಕತೆ ಇಲ್ಲ. ಆತನ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು. 5ನೇ ತಾರೀಕಿಗೇನು ರಿಲೀಸ್ ಅಂತೆ. ಸೊ ಆ 5ನೇ ತಾರೀಕಿಗೆ ಆ ಸಿನಿಮಾವನ್ನು ಬ್ಯಾನ್ ಮಾಡಿದ್ರೆ ಮುಗಿದೋಯ್ತು. ನೀವು ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ ನಾವೇ ಕಾಲಿಗೆ ಬೀಳ್ದಂಗೆ ಆಗುತ್ತೆ. ಸೊ ಹಂಗಾಗಿ ಎಲ್ಲಿಯ ತನಕ ಈ ರೀತಿಯಾಗಿ ಕನ್ನಡಿಗರನ್ನ ಕೆರಳಿಸುವಂಥ ಕೆಲಸ ಆಗುತ್ತೆ, ಯಾವಾಗ ಈ ರೀತಿಯ ಬ್ಯಾನ್ಗಳ ಕೆಲಸ ಆಗುತ್ತಲ್ಲ ಆವಾಗ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ. ಸೊ ಹಂಗಾಗಿ ಕೋರ್ಟ್ಗೆ ಹೋಗಿದಾರಂತೆ. ಅಲ್ಲಿ ಕೋರ್ಟ್ಗೆ ಏನು ಆದೇಶ ಬರುತ್ತೆ, ಯಾವ ರೀತಿಯಾಗಿ ವಿಚಾರಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಮತ್ತು ಫಿಲ್ಮ್ ಚೇಂಬರ್ ತೆಗೆದುಕೊಂಡಿರೋ ನಿರ್ಧಾರ ಇದೆಯಲ್ಲ, 24 ಟೈಮ್ ಕೊಟ್ಟಿದ್ದಾರಂತೆ. ಅದರ ಅವಶ್ಯಕತೆ ಇಲ್ಲ. ನೀವು ಯಾಕೆ ಟೈಮ್ ಕೊಡ್ತೀರಿ? ಆತನಿಂದ ಏನು ಬೇಕು ನಮಗೆ? 24 ಗಂಟೆ ಆಗಲಿ, ಏನೇ ಆಗಿರಲಿ, 5ನೇ ತಾರೀಕಿಗೆ ಘೋಷಣೆ ಮಾಡಿಬಿಡಿ. 5ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಈತನ ಸಿನಿಮಾ, ಈತನ ಹೆಸರೇನು ಕಮಲ್ ಹಾಸನ್ ಅಲ್ವಾ, ಕಮಲ್ ಹಾಸನ್ ಸಿನಿಮಾ, ಈತನ ಸಿನಿಮಾ ಯಾವುದೇ ಕಾರಣಕ್ಕೂ ಇಲ್ಲಿ ರಿಲೀಸ್ ಆಗಕೂಡ್ದು ಅಂತೇಳಿ. ಆದರೆ ಅದು ಬೇರೆ ಥರ ಆಗುತ್ತೆ. ಸೊ ಹಂಗಾಗಿ 5ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ರಿಲೀಸ್ ಆಗದೇ ಇದ್ದರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ತಾನಾಗೆ ಆಮೇಲೆ ಕ್ಷಮೆ ಕೇಳ್ತಾರೆ. ಸೊ ಇದು ಕರೆಕ್ಟ್ ಅಲ್ವಾ? ನೀವು ಯಾಕೆ ಪದೇ ಪದೇ ಕ್ಷಮೆ ಕೇಳಬೇಕು ಅಂತೇಳಿ ಯಾರು ಅವನು? ಓಕೆ, ಇನ್ನು ಫಿಲ್ಮ್ ಚೇಂಬರ್ಗೆ ಶಿವರಾಮೇಗೌಡ ಬಣ ಕೂಡ ಮುತ್ತಿಗೆ ಹಾಕಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಲಿ ಅಂತ ಹೇಳಿ ಭಿಕ್ಷೆ ಬೇಡೋದು ಬೇಡ, ಕಮಲ್ ಸಿನಿಮಾ ರಿಲೀಸ್ ಆದ್ರೆ ಸ್ಕ್ರೀನ್ ಅನ್ನೇ ಹರಿದು ಹಾಕ್ತೇವೆ ಅಂದ್ರೆ ಮಾಲ್ ಮುಖ್ಯಸ್ಥರಿಗೆ ಕನ್ನಡ ಸಂಘಟನೆಗಳು ಈ ರೀತಿಯಾಗಿ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ಅದೇ ಆ ರೀತಿ ನಾವು ಯಾಕೆ ಹೋಗಿ ಕೇಳಬೇಕು ಅಂತೇಳಿ. ಓಕೆ, ಇನ್ನು ರಾಜ್ಯದಲ್ಲಿ ತಗ್ ಲೈಫ್ ಬ್ಯಾನ್ ಮಾಡುವಂತ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನಟ ಕಮಲ್ ಹಾಸನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಜೂನ್ 5ಕ್ಕೆ ಈ ಸಿನಿಮಾ ತಗ್ ಲೈಫ್ ಏನಿದೆ ಅದರ ಬಿಡುಗಡೆ ಇದೆ. ಸಿನಿಮಾ ಪ್ರದರ್ಶನವನ್ನ ತಡಿಬೇಡಿ ಅಂತ ಹೇಳಿ ನಟ ಕಮಲ್ ಹಾಸನ್ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ತನ್ನ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಭದ್ರತೆಯನ್ನ ಒದಗಿಸಿ ಸಿಇಒ ಮೂಲಕ ಕಮಲ್ ಹಾಸನ್ ಹೈಕೋರ್ಟ್ಗೆ ಆತನಿಗೆ ಭಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಕ್ಷಮೆಯನ್ನು ಕೇಳಬೇಕು ಅನ್ನುವಂತ ಹೇಳ್ತಾ ಇರುವಂತ ಈತ ಯಾಕೆ ಹೈಕೋರ್ಟ್ಗೆ ಹೋಗಬೇಕು, ನನ್ನ ಸಿನಿಮಾ ಯಾಕೆ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕು ಅಂತ ಅಲ್ಲಿ ಹೋಗಿ ಯಾಕೆ ಭಿಕ್ಷೆ ಬೇಡಬೇಕು ಅಂತ ಹೇಳಿ? ಅಂದ್ರೆ ಆತನಿಗೆ ಭಯ ಇದೆ ಅಲ್ವಾ? ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈತನ ಸಿನಿಮಾ ಇಲ್ಲಿ ರಿಲೀಸ್ ಆಗಬಾರ್ದು. ಇನ್ನು ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ಶಿವರಾಮೇಗೌಡರು ಕೂಡ ಮಾತನಾಡಿದ್ದಾರೆ ಈ ಫಿಲ್ಮಿನ ವಿಚಾರವಾಗಿ. ಕೇಳೋಣ ಬನ್ನಿ. ದಾಸತನವನ್ನ ಕಮಲ್ ಹಾಸನ್ಗೆ ತುಂಬಿದ್ದಾರೆ. ಹಂಗಿದ್ದಾಗ ನಮ್ಮ ಕನ್ನಡಿಗರ ಸ್ವಾಭಿಮಾನ ನಾವು ತೋರಿಸ್ಬೇಕ್ರಿ. ನಾವೇನು ಭಿಕ್ಷೆ ಬೇಡ್ಬೇಕಾಗುತ್ತೆ? ಭಿಕ್ಷಕರ ನಾವು ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋ ಮಾತನ್ನು ಎಷ್ಟು ಗಂಭೀರವಾದ ಅರ್ಥ ಮಾಡ್ಕೊಂಡ್ಲಿ. ಈ ಕಾರಣವಾಗಿ ಅವನ ಕ್ಷಮಾಪಣೆ ಬೇಡ, ಅವನ ಯಾವ ಸಿನಿಮಾವೂ ಈ ನಾಡಿನಲ್ಲಿ ಮುಂದೆ ಬರಬಾರ್ದು. ಇದು ಹೋರಾಟಗಾರರ ಹಕ್ಕೊತ್ತಾಯ. ಇನ್ನು ಕಲಾವಿದರ ಬಗ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ ಕನ್ನಡದ ಕಲಾವಿದರು ಸಪೋರ್ಟ್ ಮಾಡ್ತಿಲ್ಲ, ಕನ್ನಡದ ನಟರು ಬಹಳಷ್ಟು ಸಪೋರ್ಟ್ ಮಾಡ್ತಿಲ್ಲ. ಏನು ಹೇಳಿಕೆಯನ್ನು ಕೊಟ್ಟರೆ ತಟಸ್ಥ ನೀತಿಲಿದ್ದಾರೆ. ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಕನ್ನಡದ ಮೇಲೆ ಅಭಿಮಾನ ಇದ್ರೆ, ನಾನು ಕನ್ನಡದ ನಟ ಅಂತ ಇದೇ ತಟ್ಟಿ ಹೇಳ್ಕೊಳ್ಳುವಂತ ಶಕ್ತಿ ಇದ್ರೆ ಈ ಕೂಡಲೇ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಹೇಳಿಕೆ ಕೊಡ್ತೀವಿ. ಈಗ ಎಲ್ಲ ಒಂದಿಬ್ರು ಯಾರೋ ನಟ ಕಿಶೋರ್ ಅಂತಕ್ಕಂಥವನು, ಇನ್ನು ಸೈಬಿಯರಿಯನ್ ಬರ್ಡ್ ಅಂತ ಅಂತಿರಲ್ಲ, ರಮ್ಯಾ ನಟಿ, ಸಂಸದೆ, ಮಾಜಿ ಸಂಸದೆ, ಹೇಳಿರ್ತಕ್ಕಂಥ ಅವಿವೇಕದ ಮಾತುಗಳಿಗೆ ನಾವು ಯಾವುದೇ ಮನ್ನಣೆಯನ್ನು ಕೊಡಬೇಕಾಗಿಲ್ಲ. ಯಾಕಂದ್ರೆ ಅವರಿಬ್ರು ಯಾವುದೇ ಹೋರಾಟಗಾರಲ್ಲ, ಯಾವುದೇ ಹೋರಾಟಗಾರ ಬೀದಿಗಿಳಿದು ಹೋರಾಟ ಮಾಡಿರೋ ನಿದರ್ಶನಗಳು ನಮಗಿಲ್ಲ. ಅದರಿಂದ ಅವ್ರ ಮಾತಿಗೆ ಹೆಚ್ಚಿನ ಮಾನ್ಯತೆ ಇಲ್ಲ. ಅವ್ರಿಗೆಲ್ಲ ತಮಿಳರ ಒಂದು